ಓಕೆ, ಬಟ್ ತುಂಬಾ ಅನುಮಾನ ಏನು ಹೇಳಿ, ರೈಡ್ ಆಗೋ ಸಂದರ್ಭದಲ್ಲಿ ಆಫೀಸರ್ಸ್ಗಳ ಎದುರಿಗೆ ಅಂದರೆ ಅನುಮಾನ ಜಾಸ್ತಿ ಆಗಲ್ವಾ? IT ಓಕೆ, ಪ್ರಕರಣದಲ್ಲಿ ಇದೀಗ ಹೈ ವಿಟ್ನೆಸ್ IT ಆಫೀಸರ್ಸ್ಗಳೇ, ಡೆಫಿನೆಟ್ಲಿ ಎಸ್. ಸದ್ಯ IT ಆಫೀಸರ್ಸ್ಗಳಿಗೆ ಅಶೋಕ್ ನಗರ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ, ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ. ಆಫೀಸರ್ಸ್ ಹೇಳಿಕೆಯನ್ನ ಅಶೋಕ್ ನಗರ ಪೊಲೀಸರು ಪಡಿತಾರೆ. ತುಂಬಾ ಮೇನ್ ಇದೆ ಇವಾಗ ಪ್ರಮುಖವಾಗಿ. CJ ರಾಯ್ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಂತೆ IT ದಾಳಿ ಮೊಟಕಾಗಿದೆ, ಸ್ಟಾಪ್ ಅಲ್ಲ. ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದು IT ರೈಡನ್ನು ಸದ್ಯಕ್ಕೆ ಮೊಟಕುಗೊಳಿಸಿದ್ದಾರೆ. ದಾಳಿ ನಡೆಸಿದ IT ಆಫೀಸರ್ಸ್ಗೂ ಕೂಡ ವಿಚಾರಣೆಯ ಬಿಸಿ ಮುಟ್ಟತ್ತೆ. ಬಹಳ ಪ್ರಮುಖವಾಗಿ ಇವರೇ ಆರೋಪಿಗಳು, ಇವಾಗ ಇವ್ರುಗಳೇ IT ಆಫೀಸರ್ಸ್ಗಳು. ಸದ್ಯ IT ಆಫೀಸರ್ಸ್ಗೆ ಅಶೋಕ್ ನಗರ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ರೈಡ್ ಆರಂಭ ಆಗಿತ್ತು. ಈಗ ನೋಡಿ, ಬಹಳ ಬೇಸಿಕ್ ಕ್ವೆಶನ್ಸ್ ಇಂದ ನಾವು ನೋಡ್ತಾ ಹೋಗೋಣ. ಪೊಲೀಸರ ತನಿಖೆ ಹಿಂಗೆ ಆಗುತ್ತೆ ಅಂತಲ್ಲ, ಬಟ್ ಇಂಥವು ಕೂಡ ಒಳಗೊಂಡಿರುತ್ತೆ. ಮೊದಲನೇದಾಗಿ ಅವ್ರು ಕೇಳ್ತಾರೆ ಏನು ಪ್ರಾಬ್ಲಮ್ ಆಗಿತ್ತು, ಅಂತಹ ಪ್ರೆಷರಿಗೆ ಒಳಗಾಗುವಂತಹ ಪ್ರಶ್ನೆಗಳನ್ನು ನೀವು ಏನು ಕೇಳಿದ್ರಿ, ಅವ್ರ ಕೈಲಿ ಉತ್ತರ ಕೊಡೋಕ್ಕಾಗಲ್ಲ ಅಥವಾ ಡಾಕ್ಯುಮೆಂಟ್ಸ್ ತೋರ್ಸೋಕ್ಕಾಗ್ದೆಲ್ಲ ಇರುವಂಥದ್ದು ಏನಾದರೂ ಲೋಪಗಳು ಆಫೀಸಲ್ಲಿ ಅಥವಾ ಇವ್ರ ಕಡೆಯಿಂದ ಆಗಿತ್ತಾ, ಪ್ರೆಷರ್ ನೀವೆಷ್ಟು ಹಾಕ್ತಾ ಇದ್ರಿ, ಆ್ಯಂಡ್ ಗನ್ನನ್ನು ತಗೊಬರ್ತಾರೆ, ಶೂಟ್ ಮಾಡ್ಕೊಳ್ತಾರೆ ಅಂದರೆ ಅದು ನಿಮ್ಮ ಗಮನಕ್ಕೆ ಹೋಗಲಿಲ್ವಾ, ಆ್ಯಂಡ್ ಅವ್ರ ಮೇಲೂ ಕೂಡ ಕೆಲವೊಂದು ಆರೋಪಗಳು ಬಂದಿರುವ ಹಿನ್ನೆಲೆಯಲ್ಲಿ, ಯಾಕಂದರೆ ಅವರ ಫ್ಯಾಮಿಲಿ, ಅವರ ಸ್ವಂತ ಬ್ರದರ್ ಬಾಬು ರಾಯ್ ಅವರು IT ಆಫೀಸರ್ಸ್ಗಳ ಮೇಲೆ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಿಂಗಿದ್ದಾಗ ಅಂಥದ್ದೇನಾದರೂ ನೀವು ಒತ್ತಾಯಪೂರ್ವಕವಾಗಿ ನೀನು ಇಂಥದ್ದನ್ನು ಮಾಡಿಲ್ಲ ಅಂದರೂ ಮಾಡಿದ್ಯಾ ಅಂತ ಒಪ್ಕೊಳ್ಳೇಬೇಕು ಅನ್ನುವಂತಹ ಪ್ರೆಷರ್ ಹಾಕಿದ್ರಾ ಕೇಳ್ತಾರೆ. ಇಂಥವು ಆಗಿರುತ್ತೆ ಕೆಲವೊಂದರಲ್ಲಿ. ಇದರಲ್ಲಿ ಹಿಂಗೆ ಆಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ ಸದ್ಯಕ್ಕೆ. ಕೆಲವೊಂದು ವಿಚಾರಗಳಿಗೆ ಅದರಲ್ಲಿ ಪಾತ್ರ ಇಲ್ಲ ಅಂದರೂ ನನ್ನ ಪಾತ್ರ ಇದೆ ಅಂತ ಒಪ್ಕೊಳ್ಬೇಕು ಅನ್ನುವ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾರೆ. ಪ್ರೆಷರ್ ಹಾಕೋದು ಬೇರೆ, ಕ್ರಿಯೇಟ್ ಮಾಡೋದು ಬೇರೆ. ಅಂತಹ ಸಿಚುವೇಶನ್ಗೆ ಏನಾದರೂ ಒಳಗಾಗಿದ್ರಾ ರಾಯ್ ಅವರು, CJ ರಾಯ್, ಗೊತ್ತಿಲ್ಲ. ಇಂಥವೆಲ್ಲವಕ್ಕೂ ಕೂಡ ಇದೀಗ ಮೇನ್ IT ಆಫೀಸರ್ಸ್ಗಳು ಕೇರಳದಿಂದ ಬಂದಿದ್ರಲ್ಲ, ಅವ್ರುಗಳು ಉತ್ತರವನ್ನು ಕೊಡಬೇಕಾಗುತ್ತೆ. ಅಶೋಕ್ ನಗರ ಪೊಲೀಸರು ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಓಕೆ, ಈಗ ಏನೇನಾಗಿದೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಮೊದಲನೇದಾಗಿ CJ ರಾಯ್ ಅತ್ಯಂತ ಶ್ರೀಮಂತ ಉದ್ಯಮಿ. ಬೆಂಗಳೂರಿನ ಅವರ ಆನೆಪಾಳ್ಯದಲ್ಲಿರುವಂತಹ ಆಫೀಸ್ನಲ್ಲಿ ರೈಡ್ ಆದ ಸಂದರ್ಭದಲ್ಲಿ ಆಫೀಸರ್ಸ್ಗಳು ರೈಡ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇವರು ತಮ್ಮ ಗನ್ನಿಂದ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ಅನುಮಾನಗಳು ಹಲವಾರು ರೀತಿಯಲ್ಲಿ ಆಗ್ತಾ ಇದೆ. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಪೊಲೀಸರು ಅಲ್ಲಿಗೆ ಬಂದು ಹೋಗಿದ್ದಾರೆ. ಕಮಿಷನರ್ ಸಿಮನ್ ಸಿಂಗ್ ಕೂಡ ಬಂದಿದ್ರು. ಕೆಲವೊಂದು ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿನ ಕೊಡಬೇಕು ಅದನ್ನು ಮಾಧ್ಯಮದವರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ವಿಸಿಟ್ ಹಾಕಿ ಹೋಗಿದ್ದಾರೆ. ಅಲ್ಲಿನ CCTV ಫುಟೇಜನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮೂರನೇದು, ಅಶೋಕ್ ನಗರ ಪೊಲೀಸರು IT ರೈಡ್ ಮಾಡಿದ್ರಲ್ಲ ಆಫೀಸರ್ಸ್ಗಳನ್ನು ಈಗ ವಿಚಾರಣೆಗೆ ಕರೆಸೋಕೆ ನೋಟಿಸ್ ಕೊಟ್ಟಿದ್ದಾರೆ. ನಾಲ್ಕನೇದು, ವಿಚಾರ ತಿಳಿತಾ ಇದ್ದಂತೆ ಬಹಳ ದೊಡ್ಡ ಆಘಾತ CJ ರಾಯ್ ಅವರ ಕುಟುಂಬಕ್ಕಾಗಿದೆ. ಅವರು ಅಬ್ರಾಡ್ನಲ್ಲಿದ್ದರು, ದುಬೈನಲ್ಲಿದ್ದರು, ಅಲ್ಲಿಂದ ವಾಪಸ್ ಹೊರಟಿದ್ದಾರೆ. ಬೆಳಗ್ಗಿನ ಜಾವ 3-3:30 ಅಷ್ಟೊತ್ತಿಗೆ ಬೆಂಗಳೂರು ಬಂದು ತಲುಪ್ತಾರೆ ಎನ್ನುವಂತಹ ಮಾಹಿತಿ ಇದೆ. ನಾಲ್ಕನೇದು, ಬಹಳ ಪ್ರಮುಖವಾಗಿ CJ ರಾಯ್ ಅವರ ಬ್ರದರ್ ಬಾಬು ರಾಯ್ ಬಹಳ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು IT ಆಫೀಸರ್ಸ್ಗಳ ಮೇಲೆಯೇ ಬಹಳ ದೊಡ್ಡ ಗಂಭೀರ ಆರೋಪ. ಇವರುಗಳೇ ಏನೋ ಮಾಡಿಬಿಟ್ಟಿದ್ದಾರೆ, ಬಹಳ ಪ್ರೆಷರ್ ಕೊಟ್ಬಿಟ್ಟಿದ್ದಾರೆ. ಒಪ್ಕೊಳ್ಬಾರ್ದನ್ನ ಅಥವಾ ಪಾತ್ರ ಇಲ್ದಲೇ ಇರೋದನ್ನ ಅಕ್ಸೆಪ್ಟ್ ಮಾಡ್ಕೊ ಅನ್ನುವ ಪ್ರೆಷರನ್ನು ಹಾಕಿದ್ದಾರೆ. ಈ ರೀತಿಯ ಬಹಳ ದೊಡ್ಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ ಆದಷ್ಟು ಬೇಗ. ಆಮೇಲೆ ಇನ್ನೊಂದು, ಪೋಸ್ಟ್ ಮಾರ್ಟಮ್ ಆಗಬೇಕು. ರಿಪೋರ್ಟ್ ಬಂದ ನಂತರ ಎಡಭಾಗಕ್ಕ ಬಲಭಾಗಕ್ಕ ಗುಂಡು ತಗಲಿರುವಂಥದ್ದು, ಯಾವ ಪ್ರಮಾಣದಲ್ಲಿ ಎಷ್ಟು ಗುಂಡುಗಳು, ಇವೆಲ್ಲವೂ ಗೊತ್ತಾಗ್ತಾ ಹೋಗಬೇಕಾಗುತ್ತೆ. ಮೃತದೇಹವನ್ನು ರವಾನೆ ಮಾಡಿದ್ದಾರೆ. CJ ರಾಯ್ ಅವರ ಮೃತದೇಹವನ್ನು ನಾರಾಯಣ ಆಸ್ಪತ್ರೆಯಿಂದ ಬೌರಿಂಗ್ ಆಸ್ಪತ್ರೆಗೆ, ಇವರು ಫಸ್ಟು ನಾರಾಯಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಮರಣೋತ್ತರ ಪರೀಕ್ಷೆಗೆ ಈಗ ಪೊಲೀಸ್ ಸಿಬ್ಬಂದಿ ಅದನ್ನು ರವಾನಿಸಿದ್ದಾರೆ. ಇಲ್ಲಿ ಬಹಳಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಎಲ್ಲಿ ಪೋಸ್ಟ್ ಮಾರ್ಟಮ್ನಲ್ಲಿ ಅದಾಗ್ತಿದ್ದಂಗೆ ಮುಂದಿನ ಕಾರ್ಯಗಳನ್ನು ನೀವು ನೆರವೇರಿಸ್ಕೋಬೋದು ಅಂತ ಮೃತದೇಹವನ್ನು ಕುಟುಂಬಸ್ಥರಿಗೆ ಕೊಡ್ತಾರೆ. ನಾಳೆ ಬೆಂಗಳೂರಿನಲ್ಲಿ CJ ರಾಯ್ ಅವರ ಅಂತ್ಯಕ್ರಿಯೆ ಆಗುತ್ತೆ. ದುಬೈನಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಕುಟುಂಬಸ್ಥರು ಸದ್ಯಕ್ಕೆ ಬೆಳೆಸಿದ 9:00ವರೆಗೆ ಅವರಿಗಿರೋದು, ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ವೆರಿ ಶಾಕಿಂಗ್ ಆ್ಯಂಡ್ ಸ್ಯಾಡ್ ಸುದ್ದಿ ಇವತ್ತು.